ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನಾನು ಇವತ್ತು ನಿಮ್ಮ ಜೊತೆ ಒಂದು 2 ಡೇಸ್ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಅಂಥ ಬ್ಯುಸಿ ರೊಟೀನ್ ವ್ಲಾಗ್ ಅನ್ನೋ ಥರ ಏನಿಲ್ಲ, ನಾರ್ಮಲಾಗೇ ಮಾಮೂಲಿ ಡೈಲಿ ನಾನು ಏನೇನು ಮಾಡ್ತೀನಿ ಅದನ್ನೇ ನಿಮ್ಮ ಜೊತೆ ಶೂಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ? ಒಂದು ಸ್ವಲ್ಪ ಲೇಝಿ ಡೇ ಅಂತಲೇ ಹೇಳ್ಬೋದು. ಸ್ವಲ್ಪ ಲೇಝಿ ಆಗುತ್ತೆ ಅಲ್ವಾ? ಪ್ರತಿಯೊಂದು ದಿನವೂ ತುಂಬ ಆ್ಯಕ್ಟಿವ್ ಆಗಿ ಇರ್ತೀವಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ? ಒಂದು ಸ್ವಲ್ಪ ಮೂಡ್ ಆಫ್ ಆಗುತ್ತೆ. ಎನಿಥಿಂಗ್ ಏನಾದರೂ ಆಗ್ಬೋದು, ಟಯರ್ಡ್ ಅನಿಸ್ಬೋದು, ಇಲ್ಲ ಏನು ಕೆಲಸ ಮಾಡೋಕ್ಕೂ ಆಗಲ್ಲ ಅನ್ನೋ ಥರ ಅನಿಸ್ಬೋದು. ಸೊ ಅದೇ ರೀತಿ ನನಗೂ ಕೂಡ ಒಂದು ದಿನ ಅನ್ನಿಸ್ತು. ಸೊ ಈ ದಿನ ಆ ಥರ ಫೀಲ್ ಆಗ್ತಾ ಇತ್ತು, ಅಂದರೆ ಲೇಝಿ ಅಂತ ಅನ್ನಿಸ್ತಾ ಇತ್ತು. ಸೊ ಆ ಡೇ ರೊಟೀನ್ ಯಾವ ಥರ ಇತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನಾನು ಯಾವ ಥರ ಚಿಲ್ ಮಾಡ್ಕೋತೀನಿ ಅಂತಂದರೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಯಾವ ಥರ ರೀಕ್ರಿಯೇಟ್ ಮಾಡ್ಕೋತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಬಂದುಬಿಟ್ಟು ಸಂಡೇ ದಿನದ ರೋಟೀನ್ ಆಗಿರುತ್ತೆ. ಸಂಡೇ ಸ್ವಲ್ಪ ಯಾಕೋ ಮಂಕ್ ಅಂತ ಅನ್ನಿಸ್ತಾ ಇತ್ತು. ಎದ್ದಾಗಲೇ ಅನ್ನಿಸ್ತಾ ಇತ್ತು ಒಂಥರ ಗುಡ್ ಅನ್ನಿಸ್ತಾ ಇಲ್ವಲ್ಲ, ಒಂಥರ ಬ್ಯಾಡ್ ಥರ ಫೀಲ್ ಆಗ್ತಾ ಇದೆಯಲ್ಲ ಅಂತ. ಇಟ್ಸ್ ಓಕೆ. ಆದ್ರೂ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸ್ವಲ್ಪ ಚಳಿ ವೆದರ್ ಇದರಿಂದ ಏನೋ ಗೊತ್ತಿಲ್ಲ, ಸಮಥಿಂಗ್ ಒಂದು ಸ್ವಲ್ಪ ಕಸಿ ಬಿಸಿ ಅನ್ನೋ ಥರನೂ ಫೀಲ್ ಆಗ್ತಾ ಇತ್ತು. ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ನನ್ನ ಡೈಲಿ ಕೆಲಸನ ನಾನು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ನಾನು ಬಂದುಬಿಟ್ಟು ಬ್ರೇಕ್ಫಾಸ್ಟ್ನ ಬಿಸಿಬೇಳೆಭಾತ್ ಮಾಡಿದೆ ಮತ್ತು ವಡೆ ಮಾಡಿದೆ. ಸ್ವಲ್ಪ ಚಿಲ್ ಆಗಬೇಕಲ್ವ, ಮೂಡ್ ಫ್ರೆಶ್ ಆಗಬೇಕು ಅಂದರೆ ನನಗೆ ಇಷ್ಟವಾಗಿರೋ ತಿಂಡಿ ಅಟ್ಲೀಸ್ಟ್ ಅದನ್ನಾದರೂ ತಿಂದರೆ ರಿಫ್ರೆಶ್ ಆಗ್ಬೋದೇನೋ ಅಂತ ಅಂದ್ಬಿಟ್ಟು ನನಗೆ ಇಷ್ಟವಾಗಿರೋ ತಿಂಡಿನೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆದ್ರೂ ಅಷ್ಟೊಂದೇನು ಮೈಂಡ್ ಅಷ್ಟು ಸರಿಯಾಗಿರಲಿಲ್ಲ. ಪೂಜೆ ಎಲ್ಲ ಕೂಡ ಮಾಡಿದೆ. ಪೂಜೆ ಮಾಡಬೇಕಾದ್ರೂ ಅಷ್ಟೇ ಅಷ್ಟೊಂದೇನು ಇನ್ವಾಲ್ವ್ಮೆಂಟ್ ತಗೊಂಡು ಇಷ್ಟಪಟ್ಟು ಅಂತ ಮಾಡ್ತಾರಲ್ಲ, ಆ ಥರ ಏನೂ ಅನ್ನಿಸ್ತಾನೇ ಇರಲಿಲ್ಲ. ಫ್ರೆಶ್ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಬಟ್ ಏನೂ ಆಗಿರಲಿಲ್ಲ, ಎಲ್ಲ ಓಕೆ ತನನೇ ಇತ್ತು. ಬಟ್ ಇರುತ್ತೆ ಅಲ್ವಾ, ಸ್ವಲ್ಪ ಏನಾದರೂ ಆಗಿ ಮೂಡ್ ಆಫ್ ಥರ ಆಗಿರುತ್ತೆ ಅಲ್ವಾ. ಸೊ ಆ ಥರ ಆಗಿತ್ತು. ಆದರೂ ನಂಗೆ ಇಷ್ಟವಾಗಿರೋ ತಿಂಡಿ ಮಾಡಿದ್ರು ಕೂಡ ಟಿಫನ್ ಎಲ್ಲ ಆಯಿತು. ಆದರೂ ಅಷ್ಟೊಂದು ಮೂಡು ರಿಫ್ರೆಶ್ ಆಗಲಿಲ್ಲ. ಇಟ್ಸ್ ಓಕೆ ಅಂದ್ಬಿಟ್ಟು ಬಿಟ್ಬಿಟ್ಟೆ. ವ್ಲಾಗ್ ಕೂಡ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ. ಸುಮ್ಮನೆ ಹಂಗೇನೆ ಸ್ಟಾರ್ಟ್ ಮಾಡಿದೆ. ಬಟ್ ಮಾಡೋಕ್ಕೆ ಇಂಟ್ರೆಸ್ಟು ಕೂಡ ಬರಲಿಲ್ಲ. ನಾರ್ಮಲ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಪಾತ್ರೆ ತೊಳೆಯೋದಾಗಿರ್ಬೋದು, ಕಸ ತೆಗೆಯೋದಾಗಿರ್ಬೋದು, ಪ್ರತಿಯೊಂದನ್ನು ಮುಗಿಸ್ಕೊಂಡೆ. ಮತ್ತು ಮಧ್ಯಾಹ್ನ ಅಡುಗೆ ಅಂತಲೂ ಏನು ಮಾಡೋಕ್ಕೆ ಹೋಗಲಿಲ್ಲ. ಅಂದರೆ ಸ್ವಲ್ಪ ಲೈಟಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಜಸ್ಟ್ ರೈಸ್ ಮತ್ತು ಹುಣಸೆ ಗೊಜ್ಜು ಅದನ್ನು ಮಾಡ್ಕೊಂಡಿದ್ದೆ. ಸೊ ಹುಳಿಯನ್ನ ಬರುತ್ತಲ್ಲ, ಸೊ ಆ ಥರ ಅದನ್ನು ಮಾಡಿಟ್ಕೊಂಡು ಅದನ್ನೇ ತಿನ್ಕೊಂಡ್ವಿ. ಮತ್ತು ನೈಟ್ ರೋಟೀನ್ ಕಂಟಿನ್ಯೂ ಮಾಡೋಣ, ಏನಾದರೂ ಬೇರೆ ಥರ ಏನಾದ್ರು ಆ್ಯಕ್ಟಿವ್ ಆಗಿರೋಣ ಮಧ್ಯಾಹ್ನ ಟೈಮಲ್ಲಿ ಅಂತ ಅಂದ್ಕೊಂಡೆ. ಬಟ್ ಅದನ್ನು ಕೂಡ ಆಗಲಿಲ್ಲ. ಏನು ಮಾಡೋಕ್ಕಾಗಲ್ಲ ಅಲ್ವಾ, ಸ್ವಲ್ಪ ಟೈಮ್ ಆ ಥರ ಆಗಿಬಿಡುತ್ತೆ. ಸೊ ಫೋನ್ ಹಿಡ್ಕೊಂಡೇ ಕೂತಿದ್ದೀನಿ ಫುಲ್ ಡೇ. ಫೋನ್ ಹಿಡ್ಕೊಂಡು ನೋಡೋದು, ಅದು ಇದು ಏನೇನೋ ಗೊತ್ತಿಲ್ಲ, ಆ ಥರ ಎಲ್ಲ ಆಯಿತು. ಇಲ್ಲ, ನಾನು ಸ್ವಲ್ಪ ಚೇಂಜ್ ಆಗಬೇಕು, ಆ್ಯಕ್ಟಿವ್ ಆಗಿರೋಣ ಅಂತ ಅಂದ್ಬಿಟ್ಟು ಚೇಂಜ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಬಿಸಿಬೇಳೆಭಾತ್ ಮತ್ತು ವಡೆ ಮಾಡಿದೆ. ಆ ರೆಸಿಪಿ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನೊಂದು ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಆಯಿತಾ? ಮತ್ತು ಈವ್ನಿಂಗ್ ಟೈಮ್ವರೆಗೆ ರೆಸ್ಟ್ ಮಾಡಿ ಸ್ವಲ್ಪ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಾದರೂ ಇಷ್ಟವಾಗಿರೋ ಕೆಲಸನ ಮಾಡಿದ್ರೆ ಸ್ವಲ್ಪ ರಿಫ್ರೆಶ್ ಆಗುತ್ತೆ, ಆ್ಯಕ್ಟಿವ್ ಆಗ್ತೀವಿ ಅಲ್ವಾ. ಸೊ ಹಾಗಾಗಿ ನಾನು ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಟ್ರೈ ಮಾಡ್ತಿದ್ದೀನಿ. ಸೊ ನನಗೆ ಗಿಡಗಳು ಹಾಕೋದು, ಅದನ್ನು ಸ್ವಲ್ಪ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸ್ವಲ್ಪ ಎಲ್ಲ ಗಿಡಗಳು ಸ್ವಲ್ಪ ಮಂಕ್ ಆಗಿಬಿಟ್ಟಿತ್ತು ಮತ್ತು ಸ್ವಲ್ಪ ಮಣ್ಣೆಲ್ಲ ಚೇಂಜ್ ಮಾಡಬೇಕಿತ್ತು, ಎಲ್ಲ ಲಡ್ ಆಗಿಬಿಟ್ಟಿತ್ತು. ಅದನ್ನು ಅಂದರೆ ಸ್ವಲ್ಪ ಅದನ್ನೆಲ್ಲ ಚೇಂಜ್ ಮಾಡೋಣ, ನೀಟಾಗಿ ಇಡೋಣ, ಸ್ವಲ್ಪ ಪ್ಲೇಸಸ್ ಎಲ್ಲ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಚೇಂಜ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಬ್ರಹ್ಮಕಮಲ ಗಿಡ ಅಂತ ಬರುತ್ತೆ ಅಲ್ವಾ, ಸೊ ಅದನ್ನು ಹಾಕ್ತಾ ಇದ್ದೀನಿ. ನೋಡೋಣ, ಈ ಥರ ಕಟ್ ಮಾಡಿ ಹಾಕಿದ್ರೆ ಬರುತ್ತೆ, ಗಿಡ ಚಿಗುರುತ್ತೆ ಅಂತ ಯೂಟ್ಯೂಬಲ್ಲಿ ನೋಡಿದೆ. ಸೊ ಹಾಗಾಗಿ ಅದನ್ನು ಹಾಕೋಣ ಅಂದ್ಬಿಟ್ಟು ಕಟ್ ಮಾಡಿ ಹಾಕ್ತಿದ್ದೀನಿ. ನೀರಲ್ಲೂ ಕೂಡ ಹಾಕಿ ಇಟ್ಟಿದ್ದೀನಿ. ನೋಡೋಣ, ಬೇರು ಬಂದಮೇಲೆ ಹಾಕಿ ಆ ಗಿಡನ ಬೆಳೆಸಬೇಕು ಅನ್ನೋದು ನನಗೊಂದು ಸ್ವಲ್ಪ ಆಸೆ ಜಾಸ್ತಿ ಆಗಿದೆ. ಅದನ್ನು ಬೆಳೆಸಿ ಅದರಲ್ಲಿ ನೋಡೋವರೆಗೂ ಅಂದರೆ ವೆಯ್ಟ್ ಮಾಡ್ತಿದ್ದೀನಿ ಯಾವಾಗ ಅದು ಬೆಳೆಯುತ್ತೆ ಅಂತ. ಸೊ ಹಂಗೇ ಪ್ರತಿಯೊಂದು ಗಿಡಗಳನ್ನೂ ಚೇಂಜ್ ಮಾಡಿದೆ. ಮೊನ್ನೆಲ್ಲ ಸ್ವಲ್ಪ ತುಂಬ ದಿನ ಆಗಿಬಿಟ್ಟಿತ್ತು ಚೇಂಜ್ ಮಾಡ್ದೇ. ಸ್ವಲ್ಪ ನೀರು, ಗೊಬ್ಬರ ಎಲ್ಲನೂ ಹಾಕಿ ಚೇಂಜ್ ಮಾಡ್ತಿದ್ದೀನಿ ಇವಾಗ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಯಾವ ಥರದ್ದು ಗಿಡಗಳನ್ನ ಬೆಳೆಸ್ತಾನೆ ಇರಬೇಕು, ಅದ್ರ ಜೊತೆ ಜಾಸ್ತಿ ಟೈಮ್ ಇರಬೇಕು ಅಂತ ಅನ್ಕೋತೀನಿ ಮಾಡಬೇಕಾದ್ರೇ. ಬಟ್ ಒಂದು ಸ್ವಲ್ಪ ದಿನ ಆದಮೇಲೆ ಅದನ್ನು ಮರ್ತೇ ಬಿಟ್ಟಿರ್ತೀನಿ. ಅಂದರೆ ಡೈಲಿ ಕಂಪಲ್ಸರಿ ನೀರು ಹಾಕ್ತೀನಿ. ಅದೊಂದು ಬಿಟ್ಟು ಸ್ವಲ್ಪ ಕೇರ್ ಮಾಡೋದು ಇರುತ್ತೆ ಅಲ್ವಾ, ಅದಕ್ಕೆ ಅಂತಲೇ ಟೈಮ್ ಕೊಟ್ಟು ಕೇರ್ ಮಾಡೋದು, ಅದನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಡ್ತೀನಿ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ. ಸ್ವಲ್ಪ ದಿನ ಆದರೂ ಪರವಾಗಿಲ್ಲ, ಅದನ್ನು ನೀಟಾಗಿ ಮೇಂಟೈನ್ ಮಾಡ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಶೋ ಗಿಡಗಳು ಹಾಗೆ
ಹಾಗೆಯೇ ತುಳಸಿ ಗಿಡ, ಇನ್ನೂ ಏನೇನೋ ಎಕ್ಸೆಟ್ರಾ ಗಿಡಗಳನ್ನೆಲ್ಲ ಹಾಕಿದ್ದೀನಿ. ಮತ್ತು ಸೇವಂತಿಗೆ ಗಿಡ, ಶೋ ಗಿಡಗಳೇ. ಇದು ಮನಿ ಪ್ಲ್ಯಾಂಟ್ ಅಂತೂ ತುಂಬ ಚೆನ್ನಾಗಿ ಚಿಗುರಿಸ್ಕೊಂಡಿದ್ದೀನಿ. ಅದಂತೂ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ. ಅದನ್ನು ಯಾವಾಗ ಚಿಗುರುತ್ತೋ ಈ ಥರ ಎಲ್ಲ ನಾನು ಅಂದರೆ ತೋರಣ ನೋಡ್ತಾ ಇರ್ಬೋದು ನೀವು. ನಾನು ಡೋರ್ ಫುಲ್ಲು ಅದನ್ನು ಬೆಳೆಸಿದ್ದೀನಿ, ಡೋರ್ ಫುಲ್ ಬರೋ ಥರ, ಆರ್ಚ್ ಥರ. ಅದಂತೂ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ. ಎಷ್ಟೋ ದಿನದಿಂದ ಆಸೆ ಇತ್ತು ಇದು ಫುಲ್ ಕಂಟಿನ್ಯೂ ಮಾಡಿ ಬೆಳೆಸಬೇಕು ನಾನು ಅಂತ. ಸದ್ಯ ಅದು ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಚೆನ್ನಾಗಿ ಅದನ್ನ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಹಂಗೇ ಪಾಟ್ಗಳನ್ನ ಒಂದು ಸೈಡ್ ಇಟ್ಬಿಟ್ಟಿದೆ, ಅದನ್ನೆಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ ಇವಾಗ. ಸೊ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಯಾವ ಎಕ್ಸೆಟ್ರಾ ಕೆಲಸ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡೆ, ಫ್ರೆಶ್ ಅಪ್ ಆಗಿ ಮತ್ತು ಧೂಪ ಎಲ್ಲ ಹಾಕಿ, ಸಂಜೆ ಟೈಮ್ ಆಗಿತ್ತಲ್ವ, ಸೊ ಅದನ್ನೆಲ್ಲ ಹಾಕಿ ಮತ್ತು ಕಾಫಿಗೆ ಅಂತ ಅಂದ್ಬಿಟ್ಟು ಕಡಲೆ ಬೀಜನ ಹುರಿತಾ ಇದ್ದೀನಿ. ಸೊ ಕಡಲೆ ಬೀಜ ಅಂತೂ ನಮ್ಮನೆ ಸಿಕ್ಕಾಬಟ್ಟೆ ಫೇವ್ರೇಟು ಟೀ ಜೊತೆ. ಸೊ ಅದನ್ನು ಹುರಿದಿಟ್ರೆ ಬಂದ ತಕ್ಷಣ ಟೀ ಇಟ್ಬಿಟ್ಟು ಕೊಡ್ಬೋದು ಅಂದ್ಬಿಟ್ಟು ಅದನ್ನು ಕೂಡ ಹುರ್ಕೊಂಡೆ. ಸೊ ನೆಕ್ಸ್ಟ್ ಡೇ ಕೆಲಸ ಏನಾದರೂ ಇರುತ್ತೆ ಅಲ್ವಾ, ತಿಂಡಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು, ಅದನ್ನು ಕೂಡ ಹಂಗೇ ಮಾಡ್ಕೊಂಡ್ಬಿಟ್ಟೆ. ದೋಸೆಗೆ ಹಿಟ್ಟನ್ನ ನೆನೆಸಿಟ್ಟಿದ್ದೆ ಅಕ್ಕಿನ. ಸೊ ಅದನ್ನೆಲ್ಲ ರುಬ್ಬಿಟ್ಬಿಟ್ರೆ ಅದು ಒಂದು ಕೆಲಸ ಮುಗ್ದೋಗ್ಬಿಡುತ್ತೆ ಅಲ್ವಾ. ನೆಕ್ಸ್ಟ್ ಸ್ವಲ್ಪ ಫ್ರೀ ಸಿಗುತ್ತೆ. ಆ ಟೈಮಲ್ಲಿ ಆ ಕೆಲಸ ಮಾಡ್ಕೊಬಿಟ್ರೆ ನನಗಂತೂ ತುಂಬ ಇಷ್ಟ. ನನಗೆ ತುಂಬ ಟೈಮ್ ಅದನ್ನು ಇಟ್ಕೊಳ್ಳೋದು ಇಲ್ಲ ಹಂಗಂಗೆ ಬಿಟ್ಬಿಡೋದು ಆ ಥರ ಮೈಂಡ್ಸೆಟ್ ನನಗಿಲ್ಲ. ನನಗೆ ಕೆಲಸ ಆಗಬೇಕಾ ಆ ಟೈಮ್ ಅಂದ್ಕೊಂಡಿರ್ತೀನಿ, ಆ ಟೈಮಲ್ಲಿ ಆ ಕೆಲಸ ಮುಗ್ದೋಗ್ಬಿಟ್ಟಿರಬೇಕು. ಸೊ ನಂದೊಂಥರ ಡಿಫ್ರೆಂಟ್ ಕ್ಯಾರೆಕ್ಟರು. ಸೊ ಹಂಗೇ ಮುಗೀತು. ನೈಟೆಲ್ಲ ಊಟ ಮಾಡಿಕೊಂಡು ಉಪ್ಸಾಂಬಾರು, ಮುದ್ದೆ, ರೈಸ್ ಸೇಮ್ ಅಡುಗೆನೇ ಇತ್ತು. ಸೊ ಹಾಗಾಗಿ ಅದನ್ನೇನು ಸೂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಮತ್ತು ಊಟ ಎಲ್ಲ ಮಾಡ್ಕೊಂಡು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಎದ್ದೆ, ಮಂಡೇ ಬಂದುಬಿಟ್ಟು ಎದ್ದೆ. ಪೂಜೆ ಎಲ್ಲ ಮುಗೀತು, ಟಿಫನ್ ಎಲ್ಲ ಮುಗೀತು. ದೋಸೆ ಮಾಮೂಲಿ ಅಲ್ವಾ, ದೋಸೆ ಹೇಳಿದ್ದೆ. ಸೊ ಹಾಗಾಗಿ ಅದನ್ನು ಕೂಡ ಸ್ಲಿಪ್ನ ತಗೊಳಕ್ಕೆ ಹೋಗಲಿಲ್ಲ. ಹಾಗೇ ಮನೆಯೆಲ್ಲ ಒರೆಸ್ಬೇಕಿತ್ತು. ಪ್ರತಿಯೊಂದು ಎಕ್ಸೆಟ್ರಾ ಕೆಲಸಗಳು ಇದ್ದೇ ಇರುತ್ತೆ ಅಲ್ವಾ. ಸಣ್ಣ ಪುಟ್ಟದಾಗಿರ್ಬೋದು, ದೊಡ್ಡ ಕೆಲಸ ಆಗಿರ್ಬೋದು, ಏನೇನೋ ಕೆಲಸಗಳಿರುತ್ತೆ. ಅದನ್ನೆಲ್ಲ ಏನು ಪದೇ ಅದನ್ನೇ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಅಂತ ಅದನ್ನೇನು ಮಾಡ್ಕೊಳ್ಳೋಕೆ ಹೋಗಿಲ್ಲ. ಹಂಗೇ ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಇವಾಗ ನಾನು ನನ್ನ ಫೇವ್ರೆಟ್ ಶೋನ ನೋಡ್ತಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಬಿಗ್ ಬಾಸ್ ಶೋ. ಅದನ್ನು ಒಂದು ದಿನ ನೋಡಿಲ್ಲ ಅಂದರೆ ಅಯ್ಯೋ ಮೂಡೇ ಇಲ್ವೇನೋ ಅನ್ನೋ ಥರ ಆಗಿಬಿಡುತ್ತೆ. ಸೊ ನನಗೆ ಲಾಸ್ಟ್ ಅಂದರೆ ನಾನು ಇವಾಗ ಹೇಳ್ದೆ ಅಲ್ವಾ, ಸಂಡೇ ನನಗೆ ಸ್ವಲ್ಪ ಮೂಡು ರಿಫ್ರೆಶ್ ಆಗಿರಲಿಲ್ಲ ಅಂತ. ಸೊ ಅದಕ್ಕೂ ಒನ್ ಆಫ್ ದ ರೀಸನ್ ನಾನು ಬಿಗ್ ಬಾಸ್ ನೋಡಿರಲಿಲ್ಲ. ಫೋನಲ್ಲಿ ಇತ್ತು ಅಂದರೆ ನೈಟ್ ನೋಡಿಕೊಂಡೆ, ಆದ್ರೂ ಟಿ ವಿಲಿ ನೋಡೋದು ಏನೋ ಒಂಥರ ನನಗೆ ತುಂಬ ಇಷ್ಟ. ಹಾಗಾಗಿ ಮಂಡೇ ಕೂಡ ಟಿ ವಿಲಿ ಅಂದರೆ ವೀಕೆಂಡ್ ಶೋ ಬಂದಿತ್ತಲ್ವ, ಅದನ್ನು ನೋಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಕೂತಿದ್ದೆ. ಸೊ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಬಿಗ್ ಬಾಸ್ ಅಂದರೆ. ನಿಮಗೂ ಯಾರಿಗಾದ್ರೂ ಇಷ್ಟನಾ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಹಂಗೇ ಬೆಳಿಗ್ಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಒಣಗೆ ಇಟ್ಟಿದ್ದೆ. ಸೊ ಅದೆಲ್ಲ ಒಣಗಿತ್ತು. ಅದನ್ನೆಲ್ಲ ತೊಗೊಬಂದು ಮಡ್ಚಿ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಬಟ್ಟೆನೆಲ್ಲ ಇವಾಗ ತೆಗಿಯೋಕ್ಕೆ ಅಂತ ಇತ್ಲಿಗೆ ಹೋಗಿದ್ದೀನಿ. ಸೊ ಬಟ್ಟೆಗಳು ಅಂತಂದರೆ ನನಗೆ ಸ್ವಲ್ಪ ಬಟ್ಟೆಗಳಿದ್ದ ತಕ್ಷಣ ಅದು ವಾಶ್ ಆಗಿಬಿಡ್ಬೇಕು, ಅದು ಕೆಲಸ ಪಟ ಅಂತ ಮುಗ್ದೋಗ್ಬಿಟ್ಟಿರಬೇಕು. ತುಂಬ ದಿನದವರೆಗೆ ಬಿಡು ನಾಳೆ ಮಾಡೋಣ ಆ ಥರ ನನಗಿಷ್ಟ ಆಗಲ್ಲ. ಒಂಥರ ಇದು OCD ಪ್ರಾಬ್ಲಮ್ ಅಂತಲೇ ಹೇಳ್ಬಹುದು. ನನಗೆ ಆ ಕೆಲಸ ಆ ಟೈಮಲ್ಲಿ ಮುಗ್ದೋಗ್ಬಿಟ್ಟಿರಬೇಕು. ನೆಕ್ಸ್ಟ್ ದಿನ ಅನ್ನೋ ಥರ ಕಾಯ್ಕೊಂಡು ಕೂತ್ಕೊಳ್ಳೋದು ಅದು ಯಾವುದೂ ನನಗಿಷ್ಟ ಆಗಲ್ಲ. ಸೊ ಇವಾಗ ಬಟ್ಟೆನ ಮಡ್ಚಿದೆ ತೊಗೊಂಡು ಬಂದೆ ಅಲ್ವಾ, ತೊಗೊಂಡು ಬಂದ ತಕ್ಷಣ ಇಟ್ಬಿಡೋದು, ಬಿಡು ನಾಳೆ ಮಡ್ಚೋಣ ಅನ್ನೋದು. ಒಬ್ಬೊಬ್ಬರ ಕ್ಯಾರೆಕ್ಟರ್ ಒಂದೊಂದು ಥರ ಇರುತ್ತೆ ಅಲ್ವಾ. ಸೊ ನನಗೆಲ್ಲ ಆಗಲ್ಲ ಬಿಡು, ಒಂಥರ ಅದು ನೆಗ್ಲೆಕ್ಟ್ ಮಾಡೋ ಥರ ಇರುತ್ತೆ. ಬಟ್ಟೆ ಮಡ್ಚೋದನ್ನ ಯಾರೂ ಅಷ್ಟೊಂದು ಇಷ್ಟಪಡಲ್ಲ ಅಂತ ಅನ್ಕೋತೀನಿ. ಬಟ್ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಬಟ್ಟೆನ ಮಡ್ಚೋಳೋದು ಮತ್ತು ಅದನ್ನು ಕರೆಕ್ಟಾಗಿ ಅರೇಂಜ್ ಮಾಡಿ ಇಡೋದಂತೂ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ನನಗಿದು ಒಂದು ಮೈನಸ್ ಪಾಯಿಂಟನೇ ಅಂತಲೇ ಮೈನಸ್ಸು ಪ್ಲಸ್ಸು ಗೊತ್ತಿಲ್ಲ, ಬಟ್ ಒಂಥರ OCD ಪ್ರಾಬ್ಲಮ್ ಥರನೇ ಹೌದು. ನನಗೆ ಬಟ್ಟೆನೇ ನೀಟಾಗಿ ಮಡ್ಚಿಡಬೇಕು ಮತ್ತು ಅದ್ರ ಜಾಗದಲ್ಲಿ ಅದನ್ನು ತೊಗೊಂಡೋಗಿ ಇಟ್ಬಿಡ್ಬೇಕು. ಆ ದಿನ ಬಟ್ಟೆ ವಾಶ್ ಮಾಡಿದ್ದೀನ ಆ ಕಡೆ ಅದೇ ದಿನ ಮಡ್ಚಿ ಕೂಡ ಇಟ್ಬಿಟ್ಟಿರಬೇಕು. ಇಲ್ಲ ಹಂಗೆ ಗುಡ್ಡೆ ಹಾಕೊಂಡು ಕೂತ್ಕೊಳ್ಳೋದು ಆ ಥರ ನನಗೇನು ಇಷ್ಟ ಆಗಲ್ಲ. ಎಲ್ಲೋ ಒಂದೊಂದು ಟೈಮು ಅಂದರೆ ಸ್ವಲ್ಪ ಟಯರ್ಡ್ ಆಗಿರ್ತೀನಿ, ಇಲ್ಲ ಹುಷಾರಿರಲ್ಲ, ಆ ಟೈಮಲ್ಲಿ ಬೇಕಾದ್ರೆ ಸ್ವಲ್ಪ ಹಂಗೆ ಇಟ್ಬಿಟ್ಟಿರ್ತೀನಿ. ಹಂಗೆ ಇಟ್ಟಿದ್ರೂ ಕೂಡ ನಮ್ಮಮ್ಮ ಮಡ್ಚಿಡ್ತಾರೆ. ಸೊ ಅದನ್ನು ತೊಗೊಂಡೋಗಿ ಬೇರ್ಗೆ ಹಾಕೋದಷ್ಟೇ. ಆ ಥರ ಮಾಡಿದ ದಿನ ಎಲ್ಲೋ ಒಂದೊಂದು ದಿನ ಆ ಥರ ಮಾಡಿರ್ತೀನಿ ಅಷ್ಟೇ. ಸೊ ಬಟ್ಟೆಗಳು ಕೂಡ ಅಷ್ಟೇ, ಇವಾಗ ಮಡ್ಚಿಟ್ಟಿದ್ದೀನಿ ಅಂದ್ಬಿಟ್ಟು ತೊಗೊಂಡೋಗಿ ಒಂದು ಸೈಡ್ ಇಟ್ಬಿಡೋದು ಆ ಥರ ನಾನು ಮಾಡೋದೇ ಇಲ್ಲ. ಅದು ಎಲ್ಲಿ ಇಡಬೇಕು ಅದೇ ಜಾಗಕ್ಕೆ ತೊಗೊಂಡೋಗಿ ಇಟ್ಟಿರ್ತೀನಿ. ಪ್ರತಿಯೊಂದು ವಸ್ತುನೂ ಅಷ್ಟೇ. ನಾನು ಬಟ್ಟೆ ಅಂತಲ್ಲ, ಯಾವುದೇ ವಸ್ತುನ ನಾನು ತೊಗೊಂಡಿದ್ದೀನಿ ಯೂಸ್ ಮಾಡಿದ್ದೀನಿ ಅಂದಮೇಲೆ ಮತ್ತು ಯೂಸ್ ಮಾಡಿದ್ಮೇಲೆ ಆ ಪ್ಲೇಸಲ್ಲಿ ಆ ವಸ್ತು ಇರಬೇಕು. ನನ್ನ ಕ್ಯಾರೆಕ್ಟರ್ ಅಂತೂ ಈ ಥರ. ಸೊ ನೀವು ಯಾರಾದರೂ ಇದೇ ಥರ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಬಟ್ಟೆನೆಲ್ಲ ಅದ್ರ ಜಾಗಕ್ಕೆ ಎತ್ತಿಟ್ಟಿದ್ದಂತೂ ಆಯಿತು. ಸೊ ಆ ಕೆಲಸ ಅಂತೂ ಬೇಗ ಮುಗಿಸ್ಕೊಂಡೆ.
ಸೊ ನೆಕ್ಸ್ಟ್ ಕೆಲಸ ಬಂದ್ಬಿಟ್ಟು ಸ್ವಲ್ಪ ಬ್ಲೌಸ್ನ ಆಲ್ಟ್ರೇಷನ್ ಮಾಡಬೇಕಾಗಿತ್ತು. ಅದನ್ನು ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಇವಾಗ. ಆ ಬ್ಲೌಸ್ ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೆ, ಬಟ್ ಅದು ಅಷ್ಟೊಂದು ಕರೆಕ್ಟಾಗಿ ಸ್ಟಿಚ್ ಮಾಡಿಲ್ಲದೆ ಇರೋದ್ರಿಂದ ನಾನು ಅದನ್ನು ಹಾಕೊಳ್ಳೋದಕ್ಕೆ ಇಷ್ಟಪಡ್ತಿರಲಿಲ್ಲ. ಅದನ್ನು ಹಂಗೆ ಇಟ್ಬಿಟ್ಟಿದೆ. ಅದಾದಮೇಲೆ ಅದನ್ನು ನಮ್ಮ ಅಮ್ಮನಿಗೆ ಸ್ವಲ್ಪ ಆಲ್ಟ್ರೇಷನ್ ಮಾಡೋಣ, ಅದನ್ನು 3/4 ಸ್ಟಿಚ್ ಮಾಡಿಸ್ಬಿಟ್ಟಿದೆ. ಅದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಬಾರ್ಡ್ರ್ ಬರುತ್ತಲ್ಲ, ಅದನ್ನು ಅವ್ರ ಸೈಜ್ಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಆದಷ್ಟು ನಿಮ್ಮ ಮೂಡನ್ನ ನೀವು ಇಷ್ಟಪಡುವಂಥ ಕೆಲಸಗಳಲ್ಲಿ ರೂಢಿಸ್ಕೊಂಡು ಚೇಂಜ್ ಮಾಡ್ಕೊಳ್ಳಿ, ಆವಾಗ ಮೂಡ್ ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ ಆಯಿತಾ. ಸೊ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತಾ, ಏನಾದರೂ ಯೂಸ್ಫುಲ್ ಅನಿಸ್ತಾ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.